ಹಾಯ್ ಹಲೋ ನಮಸ್ಕಾರ. ರುದ್ರ ಚಿತ್ರದ ನಿರ್ಮಾಪಕರಾದಂಥ ಪಾಂಡುರಂಗನ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಸಿನಿಮಾದ ಆಗುವುಗಳನ್ನ ಹೇಳ್ತಾರೆ ನಮ್ಮ ಮುಂದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇದು ನಿಮ್ಮ ಎಷ್ಟನೇ ಸಿನಿಮಾ ಸರ್ ಪ್ರೊಡ್ಯೂಸ್ ಮಾಡ್ತಾರೆ? ಸರ್ ಇದು ನಮ್ಮದು ಓನ್ ಪ್ರೊಡಕ್ಷನ್ ಬಂದು ಇದು ಫಸ್ಟ್ ಫಿಲಮು. ಓಕೆ. ಕೋ ಪ್ರೊಡ್ಯೂಸರ್ ಒಂದು 2-3 ಫಿಲಮ್ ಆಗಿ. ಯಾವ್ಯಾವ ಸಿನಿಮಾ ಮಾಡಿದ್ರು ಸರ್? ಮಾರಿಗುಡ್ಡದ ಗಡ್ಡೆದಾರಗಳು ಹೆಸರು ಹಾಕಲಿಲ್ಲ ಅದರಲ್ಲಿ, ನಾನು ಒಂದು ಕೋ ಪ್ರೊಡ್ಯೂಸ್. ಹೌದು ಸರ್, ಅದು ನಮ್ಮ ಫ್ರೆಂಡ್ ಇದೆ ದಿನೇಶ್ ಕುಮಾರ್ ಅಂತ ಅವ್ರದ್ದು. ಓಕೆ. ಸೊ ತೆಲುಗು ಒಂದು ಮಾಡಿದ್ದೀನಿ ಸರ್. ಓಕೆ. ಹಾಂ ಸರ್, ರುದ್ರದಲ್ಲಿ ಇದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕೇಳ್ಪಟ್ಟೆ. ಹೌದು ಸರ್. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹೌದು ಸರ್. ಲ್ಯಾಂಗ್ವೇಜ್. ಹೌದು ಸರ್. ಹೇಗನ್ಸುತ್ತೆ ಸರ್ ಎಷ್ಟು ದೊಡ್ಡ ಜವಾಬ್ದಾರಿ? ಯಾಕಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಅದು ತುಂಬಾ ಒಂದು ದೊಡ್ಡ ಜವಾಬ್ದಾರಿ. ಯಾಕಂದರೆ ಎಲ್ಲ ಭಾಷೆಯಲ್ಲೂ ನಾವು ಶೂಟ್ ಮಾಡಬೇಕು. ಖಂಡಿತವಾಗಿ ಸರ್, ಖಂಡಿತವಾಗಿ. ನೀವು ಡಬ್ ಮಾಡ್ತೀರಾ ಇಲ್ಲ ಡೈರೆಕ್ಟ್ ಶೂಟ್ಸ್ ಸರ್ ಎಲ್ಲಾನು? ಸರ್ ಇಲ್ಲ, ನಾವು ಕನ್ನಡ ಮತ್ತು ತಮಿಳ್ ಬಂದು ಶೂಟ್ ಮಾಡ್ತೀವಿ. ಓಕೆ. ಮತ್ತೆ 3 ಲ್ಯಾಂಗ್ವೇಜ್ ಬಂದು ಡಬ್ ಮಾಡ್ತೀವಿ ಸರ್. ಸರ್ ಇದರಲ್ಲಿ ತಾರಾ ಬಳಗ ಯಾರ್ಯಾರಿದ್ದಾರೆ ಸರ್ ತರಂಗಣದಲ್ಲಿ? ಸರ್ ಹೀರೋ ಬಂದು ರಿಷಿ ರಿತಿಕ್ ಅಂತ. ಅವರು ತಮಿಳ್ ಮೂವಿ ಅಟ್ಟು ಫಿಲಿಮ್ ಬಂದಿದೆ, ಅದರಲ್ಲಿ ಹೀರೋವಾಗಿ ಆ್ಯಕ್ಟ್ ಮಾಡಿದ್ರು. ಅವರು ಹೀರೋಯಿನ್ ಬಂದು ತಮಿಳ್ ಫಿಲಿಮ್ ಹೀರೋಯಿನೇ. ಸರ್ ಹೊಸ ಹೀರೋ ಹೌದು ಸರ್, ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೌದು ಹೌದು ಸರ್. ಆಲ್ರೆಡಿ ಅವರು ತಮಿಳ್ ಚಿತ್ರರಂಗದ ಒಂದು ಸಿನಿಮಾ ಹೀರೋ ಕೂಡ ಆಗಿದೆ. ಹೌದು ಸರ್, ಹೌದು ಸರ್. ಹೇಗನ್ಸುತ್ತೆ ಸರ್? ಸರ್ ಅವರು ಒಳ್ಳೆ ಆ್ಯಕ್ಟ್ರು, ಮತ್ತು ನಾವು ಏನು ಜವಾಬ್ದಾರಿ ಕೊಡ್ತೀವಿ ಅದು ಪಕ್ಕಾ ಮಾಡ್ತಾರೆ. ಓಕೆ. ಫಸ್ಟ್ ಫಿಲಿಮ್ ಬಂದು ತುಂಬ ಚೆನ್ನಾಗಿ ಹೋಯ್ತು ಅವ್ರದ್ದು, ತಮಿಳ್ ಫಿಲಿಮ ಮಾಡಿದ್ದವರು ಚೆನ್ನಾಗಿ ಹೋಯ್ತು. ಅದು ನೋಡಿನೇ ನಾವು ಅವ್ರನ್ನ ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ಕನ್ನಡದಲ್ಲಿ ನಾವು ಮ್ಯೂಸಿಕ್ ಡೈರೆಕ್ಟರ್ ಇವರು ಫೈಟ್ ಮಾಸ್ಟ್ರು ಕನ್ನಡದವರು, ಜಾಗ್ವಾರ್ ಸನ್ನಪ್ಪ ಅಂತ. ನಮ್ಮ ಡೈರೆಕ್ಟ್ರು ಕನ್ನಡದವರು. ಮತ್ತು ನಾವು ಕನ್ನಡದವರ ಇಲ್ಲೇ ಹುಟ್ಟು ಬೆಳೆದಿದ್ದು ನಾವು. ಯಾವ ಏರಿಯಾ ಸರ್? ನಾವು ಬಾನಸವಾಡಿ ಸರ್. ಬಾನಸವಾಡಿ ಸರ್. ತಮಿಳು ಕನ್ನಡ ಎಲ್ಲ ಮಿಕ್ಸ್ ಇದೆ ಅಲ್ಲಿ. ಹೌದು ಸರ್, ಎಲ್ಲ ಜನ ಎಲ್ಲ ನಿಯರ್. ನಿಯರ್ ಕಾಕ್ಸ್ಟೋನೆ. ಹಾಂ ಸರ್, ನಿಯರ್ ಸೇವಾನಗರ. ಹಾಂ ಸರ್. ಹಾಂ ಸರ್. ಸರ್ ಹೇಗೆ ಅನ್ಸುತ್ತೆ ಸರ್ ಸಿನಿಮಾ ನಿರ್ಮಾಣ ಕೈ ಹಾಕಿದ್ರೆ ಅಷ್ಟು ದೊಡ್ಡ ಜವಾಬ್ದಾರಿ? ಇಲ್ಲ, ಹೌ ಯು ಫೀಲ್? ಸರ್ ಸಿನಿಮಾ ನಿರ್ಮಾಣ ಮಾಡೋದು ತುಂಬ ಕಷ್ಟ ಇದೆ. ಆದರೆ ನಾವು ಒಂದು ಕೆಲಸ ತೊಗೊಂಡ್ಮೇಲೆ ಮಾಡಲೇಬೇಕಲ್ವ? ಹೌದು. ಅದು ಚೆನ್ನಾಗಿ ಮಾಡಲೇಬೇಕಂದ್ರೆ ಚೆನ್ನಾಗಿ ಮಾಡಬೇಕಂತ ಆಸೆ. ಓಕೆ. ಅದೇನೇ ಕಷ್ಟ ಬಂದ್ರೂ ನಾವು ಮಾಡಿ ರಿಲೀಸ್ ಮಾಡಿ ತೋರಿಸ್ಬೇಕಂತ ಒಂದು ಚಾಲೆಂಜ್ ಆಗಿ ತೊಗೊಂಡು ಮಾಡ್ತಾಯಿದ್ದೀವಿ ಸರ್. ಅದೇ ಥರ ನಮ್ಮ ಡೈರೆಕ್ಟ್ರ್ ಆಗಲಿ, ನಮ್ಮ ಜೊತೆಗೆ ಯಾರು ಕೆಲಸ ಮಾಡ್ತಾರೆ ಎಲ್ಲ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಸರ್. ಓಕೆ. ಒಂದು ಒಳ್ಳೆ ಪ್ಯಾಷನೇಟ್ ಆಗಿ ಖಂಡಿತ. ಹೌದು ಹೌದು ಸರ್. ಹೌದು ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದರಲ್ಲಿ ಹೀರೋಯಿನ್ ಯಾರು ಸರ್? ತಂದೆ ತಾಯಿ ಪಾತ್ರಗಳು ಅಂತ ಸರ್. ಈಗ ಹೀರೋಗೆ ಬಂದು ತಂದೆ ತಾಯಿ ಇರಲ್ಲ, ಒಂದು ಸಿಸ್ಟರ್ ಇರ್ತಾರೆ, ಅಕ್ಕ ಇರ್ತಾರೆ. ಅವ್ರ ಅಕ್ಕನ ಮಗಳು ಪೂಜಾ ಅಂತ. ಪೂಜಾ ಕ್ಯಾರೆಕ್ಟರ್ ಪೂಜಾ ನಮ್ಮ ಮಗಳೇ ಅವಳು. ಅವಳು ಸಾಯಿ ಸೈಂದಿವಿ ಅಂತ. 5 ವಯಸ್ಸು ಹುಡುಗಿಗೆ. ತುಂಬ ಚೆನ್ನಾಗಿ ಮಾಡಿದಲ್ಲ ಇದರಲ್ಲಿ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ. ಹೀರೋಯಿನ್ ಯಾರು ಸರ್? ಸರ್ ಹೀರೋಯಿನ್ ಹೆಸರು ಬಂದು ಆರಾಧ್ಯ ಅಂತ ಸರ್. ಅವರು ಹೊಸಬ್ರೆ ಅಂದರೆ ಇದು ಸೆಕೆಂಡ್ ಫಿಲಮ್. ಫಸ್ಟ್ ಫಿಲ್ಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ ಸರ್. ಮದಿಮಾರನ್ ಅಂತ ಫಸ್ಟ್ ಫಿಲಮ್ ಅವ್ರದ್ದು. ಮದಿಮಾರನ್ ಅಂತ ತಮಿಳ್ ಫಿಲಮ್. ಹೌದು ಸರ್. ಓಕೆ. ವೀಕ್ಷಕರೇ, ಇಡೀ ಒಂದು ಹೊಸ ತಂಡ, ಹೊಸ ಇದರಲ್ಲಿ ಈ ಸಿನಿಮಾ ಬರ್ತಾಯಿದೆ, ರುದ್ರ ಸಿನಿಮಾ. ನೋಡಿ ಹಾರೈಸಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಿರ್ಮಾಪಕರನ್ನ ಉಳಿಸಿ ಅಂತ ಕೇಳ್ಕೊತ ನಾನು 2 ಮಾತನ್ನು ಮುಗಿಸ್ತೀನಿ. ಪಾಂಡುರಂಗ ಸರ್, ಥ್ಯಾಂಕ್ ಯು. ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಚಾನಲ್ಗೆ ಇಂಟ್ರ್ಯೂ ಕೊಟ್ಟಿದ್ದಕ್ಕೆ ತುಂಬ ಸರ್. ಏನೇ ಇದ್ರೂ ನಿಮ್ಮ ಮೀಡಿಯಾದವರು ನಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಗೆಲ್ಲೋದು. ನೀವು ಹೇಳಿದ ಮೇಲೇ ಪಬ್ಲಿಕ್ ಬಂದು ಸಿನಿಮಾ ನೋಡೋದು. ನಾವು ಎಷ್ಟೇ ಪಬ್ಲಿಸಿಟಿ ಮಾಡಿದ್ರು ಮೀಡಿಯಾದವ್ರ ಥರ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ. ನೀವೇ ನಮಗೆ ಸಪೋರ್ಟ್ ಮಾಡಬೇಕು. ನೀವು ಖಂಡಿತವಾಗಿ ಮಾಡ್ತೀರಾ ಬಿಡಿ. ನಮಸ್ಕಾರ ಸರ್. ನಮಸ್ಕಾರ.